ಮಡಿಕೇರಿಯಲ್ಲಿ ಯುವತಿಯೋರ್ವಳು ಹೃದಯಾಘಾತದಿಂದ ಮನೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಆದರೆ ಯುವತಿಯ ಪ್ರಾಯ ಕೇವಲ 24 ವರ್ಷ. ಹೃದಯಾಘಾತದಿಂದ ಯುವತಿ ಸಾವನ್ನಪ್ಪಿರುವ ಘಟನೆ ಮಡಿಕೇರಿಯಲ್ಲಿ ವರದಿಯಾಗಿದೆ. ಮನೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಯುವತಿ ಮೃತಪಟ್ಟಿದ್ದಾಳೆ. 24 ವರ್ಷದ ಮನವಟ್ಟಿರ ನಿಲಕ ಪೊನ್ನಪ್ಪ ಸಾವನ್ನಪ್ಪಿರುವ ಯುವತಿ ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಬಹಳ ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಸಂಭವಿಸಿ ದುರ್ಘಟನೆ ಆಗಿದೆ. ಮಗಳನ್ನು ಕಳೆದುಕೊಂಡು ಕುಟುಂಬ ಕಣ್ಣೀರಿಡ್ತಾ ಇದೆ. 24ರ ಪ್ರಾಯಕ್ಕೆ ಹೃದಯಾಘಾತ ಅಂತಂದ್ರೆ ಎಂಥವರಿಗೂ ಅಚ್ಚರಿ ಆಗಲೇಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನವನ್ನ ನೀರಿನ ಮೇಲಿನ ಗುಳ್ಳೆಯನ್ನಾಗಿ ಮಾಡಿದೆ. ಯಾವ ಕ್ಷಣದಲ್ಲಿ ಯಾರಿಗೆ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಮಡಿಕೇರಿಯ ಒಂದು ಗ್ರಾಮದಲ್ಲಿ ಈಗ ಸಂಭವಿಸಿದೆ. ಅತಿ ಚಿಕ್ಕ ವಯಸ್ಸು, ಕೇವಲ 24ರ ಪ್ರಾಯಕ್ಕೆ ಯುವತಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಹೃದಯಾಘಾತ ಕೇವಲ 24 ವಯಸ್ಸಿನ ಯುವತಿಗೆ ಅಂತಂದಾಗ ಸಾಮಾನ್ಯವಾದಂಥ ಒಂದು ಆತಂಕ, ಭಯ ಹುಟ್ಟುಕೊಳ್ಳುತ್ತೆ. ಮನೆಯಲ್ಲೇ ಇದ್ದಂತಹ 24 ವರ್ಷದ ಯುವತಿ ಹೃದಯಾಘಾತದಿಂದ ಸಾವನ್ನಪ್ಪೋದು ಆಹಾರ ಪದ್ಧತಿ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಬದಲಾಗಿರುವ ಜೀವನ ಶೈಲಿಯ ಪರಿಣಾಮ ಅಂತ ವೈದ್ಯಾಧಿಕಾರಿಗಳು ಹೇಳ್ತಾರೆ. ಅದೇ ರೀತಿಯಲ್ಲಿ ಈಗ 24 ವರ್ಷದ ಯುವತಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಆಕೆಯನ್ನು ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ಕೇವಲ 24 ವರ್ಷದ ಯುವತಿ ಮಡಿಕೇರಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಸಂಭವಿಸ್ತಾ ಇರುವಂಥ ಪ್ರಕರಣಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೇನು ಮೊದಲಲ್ಲ ಅಥವಾ ಇದೇ ಕೊನೆಯದು ಅಂತಲೂ ಹೇಳೋದಕ್ಕಾಗೋದಿಲ್ಲ. ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದಲೂ ಆರಂಭ ಆಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ 15-16ರ ಶಾಲೆಗೆ ಹೋಗೋ ಮಕ್ಕಳಲ್ಲೂ ಹೃದಯಾಘಾತ ಸಂಭವಿಸಿರುವ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಮತ್ತೊಂದು ಅಂಥದ್ದೇ ಘಟನೆ ಈಗ ಮಡಿಕೇರಿಯ ನಾಪೋಕ್ಲೂನಲ್ಲಿ ನಡೆದಿದೆ. 24 ವರ್ಷದ ಯುವತಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರಲಿಲ್ಲ. ಆರೋಗ್ಯವಾಗಿದ್ದಂಥ ಯುವತಿ, ಆರಾಮಾಗಿ ಸಹಜ ಜೀವನವನ್ನು ನಡೆಸ್ತಾ ಇದ್ದಂಥ ಯುವತಿ ಏಕಾಏಕಿ ಹೃದಯಾಘಾತದಿಂದ ಮನೆಯಲ್ಲೇ ಮೃತಪಟ್ಟಿರೋದು ಮನೆಯವರನ್ನು ಒಂದು ರೀತಿ ಕಂಗಾಲಾಗಿಸಿದೆ. ಮನೆಯವರು ದುಃಖದ ಮಡುವಿನಲ್ಲಿ ಶೋಕ ಸಾಗರದಲ್ಲಿದ್ದಾರೆ. ಮಗಳನ್ನು ಕಳೆದುಕೊಂಡು, ಅದು ಹೃದಯಾಘಾತಕ್ಕೆ ಮಗಳನ್ನು ಕಳೆದುಕೊಂಡು ತಂದೆ ತಾಯಿ ಕಣ್ಣೀರಿಡ್ತಿದ್ದಾರೆ. ಕುಟುಂಬ ಕಣ್ಣೀರಿಡ್ತಾ ಇದೆ. ಕೊಡಗಿನಲ್ಲಿ ನಡೆದಿರುವಂಥ ಘಟನೆ ಇದು. ಹೃದಯಾಘಾತದಿಂದ ಕೇವಲ 24 ವರ್ಷದ ಯುವತಿ ಸಾವನ್ನಪ್ಪಿರೋದು. ಯಾಕೆ 24 ವರ್ಷ? ಕೆಲವೊಂದು ಈ ಹಿಂದೆ ಹೃದಯಾಘಾತ ಅಂತಂದಾಗ ಆ ಹೃದಯಾಘಾತ ಆಗುವ ಸಂದರ್ಭ ಬಹಳ ಲೇಟು, ಅಥವಾ 50 ಪ್ರಾಯ ಆದಮೇಲೆ 60-70 ಆದಾಗ ಹೃದಯಾಘಾತ ಆಗುತ್ತೆ ಅನ್ನೋದೊಂದು ಮಾತಿತ್ತು. ಸಹಜವಾಗಿ ಸಾಮಾನ್ಯವಾಗಿ ಈ ಏಜ್ನಲ್ಲಿ ಆಗೋದು ಅಂತ. ಆದರೆ ಆ ಎಲ್ಲ ಮಾತುಗಳಿಗೆ ವಿರುದ್ಧವಾಗಿ ಈ ಇತ್ತೀಚಿನ ಯುಗದಲ್ಲಿ ಹೃದಯಾಘಾತ ಅತಿ ಸಣ್ಣ ವಯಸ್ಸಿನಲ್ಲೂ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ನಮ್ಮ ಆಹಾರ ಪದ್ಧತಿಯ ಬದಲಾವಣೆ, ಜೀವನ ಶೈಲಿಯ ಬದಲಾವಣೆ, ಬೆಂಗಳೂರಿನಂಥ ಮಹಾನಗರದ ಜೀವನ ಶೈಲಿಗಳು, ಇಲ್ಲಿನ ಆಹಾರ ಪದ್ಧತಿ ಇವೆಲ್ಲವೂ ಮನುಷ್ಯನ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅನ್ನೋದಕ್ಕೆ ಇಂತಹ ಹೃದಯಾಘಾತಗಳು ಉದಾಹರಣೆಯಾಗಿ ನಿಲ್ಲುತ್ತವೆ. ಆರೋಗ್ಯ ಸಮಸ್ಯೆ ಇಲ್ಲದೆ ಏಕಾಏಕಿ ಹೃದಯಾಘಾತಕ್ಕೆ ತುತ್ತಾಗಿ ಸಾವನ್ನಪ್ಪೋದು, ಯಾವುದೇ ಕಾಯಿಲೆ ಇಲ್ಲದೆ, ಯಾವುದೇ ರೋಗ ಇಲ್ಲದೆ, ಆಸ್ಪತ್ರೆಗಳ ಬಾಗಿಲನ್ನೇ ನೋಡದೆ ಇದ್ದಂಥವರು ಹೃದಯಾಘಾತಕ್ಕೆ ಏಕಾಏಕಿ ಸಾವನ್ನಪ್ಪೋದು ಕುಟುಂಬಕ್ಕೊಂದು ರೀತಿಯಲ್ಲಿ ಬರಸಿಡಿಲು ಬಡ್ದಂಗೆ. ಈಗ ಆ ಕುಟುಂಬ ಬರಸಿಡಿಲಿನ ಹೊಡೆತಕ್ಕೆ ತತ್ತರಿಸಿದೆ, ಕಣ್ಣೀರಿಡ್ತಾ ಇದೆ ಚಿಕ್ಕ ವಯಸ್ಸಿನ ಮಗಳನ್ನು ಕಳೆದುಕೊಂಡು.